ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 3ನೇಯ ಎಪಿಸೋಡ್ ಮೂಲಕ ಸುಮಾರು 79 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಈಗ 4ನೇ ಎಪಿಸೋಡ್ ಮೂಲಕ 80ನೇಯ ಪ್ರಶ್ನೆಯಿಂದ ಇವತ್ತಿನ ಪಾಠವನ್ನು ಪ್ರಾರಂಭ ಮಾಡೋಣ. ಗರುಡ ಬಲಿಚಕ್ರವರ್ತಿಯನ್ನು ಬೆನ್ನಟ್ಟಿ ಅವನು ಕದ್ದುಕೊಂಡು ಹೋಗ್ತಿದ್ದ ಆ ಹರಿಯ ಕಿರೀಟವನ್ನು ಮರಳಿ ತಂದು ಗೋಮಂತ ಪರ್ವತದಲ್ಲಿರ್ತಕ್ಕಂತಹ ಕೃಷ್ಣನಿಗೆ ಕೊಟ್ಟನು. ಆ ಕಿರೀಟ ಅವನ ತಲೆ ಮೇಲೆ ಇಟ್ಟಾಗ, ಕೃಷ್ಣನ ತಲೆ ಮೇಲೆ ಇಟ್ಟಾಗ ಕೃಷ್ಣನ ತಲೆಗೆ ಸರಿ ಹೋಯಿತು. ಏನು ಹಾಗಂದ್ರೆ ಈ ಮಾತಿನ ಸಂದೇಶ ಏನು? ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅನ್ನುವ ಉಪನಿಷತ್ತಿನ ಮಾತಿನಂತೆ ಭಗವಂತನ ಮೂಲ ರೂಪವೂ ಪೂರ್ಣ, ಅವತಾರ ರೂಪವೂ ಪೂರ್ಣ. ಯಾವುದರಲ್ಲೂ ಕಿಂಚಿತ್ತೂ ವ್ಯತ್ಯಾಸವಿಲ್ಲ. ಜ್ಞಾನ, ಆನಂದ, ಸೌಂದರ್ಯ, ಸಾಮರ್ಥ್ಯ ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್. ಅದರಂತೆ ನೇಹನಾನಾಸ್ತಿ ಕಿಂಚನ ಕಾಟಕ ಉಪನಿಷತ್ತಿನ ಮಾತಿದು. ಹರಿಯ ಮೂಲ ಹಾಗೂ ಅವತಾರ ರೂಪಗಳಲ್ಲಿ, ಜ್ಞಾನಾನಂದಾದಿಗಳಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಈ ಮಾತನ್ನು ಕೂಡ ಗಮನಿಸಬಹುದಾಗಿದೆ. ಗರುಡನು ಹರಿಯ ಕಿರೀಟವನ್ನು ಕೃಷ್ಣನ ತಲೆ ಮೇಲೆ ಇರಿಸಿದಾಗ ಅದು ಅಚ್ಚುಕಟ್ಟಾಗಿ ಹೊಂದಿಕೆಯಾದುದು ಹರಿ ಮತ್ತು ಕೃಷ್ಣಾದಿಗಳಲ್ಲಿ ಭೇದ ಇಲ್ಲದಿರುವುದಕ್ಕಾಗಿ. ಇವೇ ಮುಂತಾದವನ್ನು ತಿಳಿಯಬಹುದಾಗಿದೆ. ನೋಡ್ರಿ, ಮೂಲ ರೂಪ ಹರಿಯ ಕಿರೀಟವನ್ನು ತಂದು ಕೃಷ್ಣನ ತಲೆ ಮೇಲೆ ಇಟ್ಟಾಗ ಸರಿಯಾಯ್ತದು. ಅವನದೇ ತಲೆಗೆ ಹೇಳಿ ಮಾಡಿಸಿದಂತೆ ಅಚ್ಚುಕಟ್ಟಾಗಿ ಆ ಕಿರೀಟ ಒಪ್ಪಿದೆ, ಕೂತಿದೆ. ಇದು ಭಗವಂತನ ಮೂಲ ರೂಪ, ಅವತಾರ ರೂಪಗಳಲ್ಲಿ ಏನೂ ವ್ಯತ್ಯಾಸ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಸಾರಿ ಹೇಳ್ತದೆ. ಇವತ್ತು ಯಾವುದೋ ಲೌಕಿಕ ಕ್ಷೇತ್ರದಲ್ಲಿ ಯಾರೋ ಟೊಪ್ಪಿಗೆ ಹೊಲಿಲಿಕ್ಕೆ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ. ಆ ಸಿಂಪಿಗೆ ಆ ಥರ ಹೊಲಿಲಿಕ್ಕೆ ಕೊಟ್ಟಿರೋ ಟೊಪ್ಪಿಗೆಯನ್ನು ಇಸ್ಕೊಂಬರ್ಲಿಕ್ಕೆ ಅಂತ ಹೋಗುವಾಗ ಅಲ್ಲಿ ಇಸ್ಕೋತಾರೆ, ಹಾಕ್ಕೊಂಡು ನೋಡ್ತಾರೆ, ಏನಪ್ಪ ಸರಿಯಾಗಿ ಹೊಲಿದೇ ಇಲ್ವಲ್ಲೋ ಅಂತ ಅವ್ನು ಕೇಳಿದಾಗ ಏನು ಹೇಳ್ತಾನೆ ಉತ್ತರ? ಅವನು ತಾನು ತಪ್ಪಾಗಿ ಹೊಲಿದು ಸರಿಯಾಗಿ ಹೊಲಿಯದೆ ಅವನು ಹೇಳೋ ಉತ್ತರ, ನಿಮ್ಮ ತಲೆನೂ ಸರಿ ಇಲ್ಲರಿ ಅಂತ ಹೇಳ್ತಾನೆ. ಇದು ಇಂತು ಒಂದು ಟೊಪ್ಪಿಗೆ ಹೊಲಿಲಿಕ್ಕೆ ಕೊಟ್ಟುವಾಗ ಅಷ್ಟು ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ. ಆ ಕೃಷ್ಣನ ಕಿರೀಟ ಮೂಲ ರೂಪಕ್ಕೆ, ಅವತಾರ ರೂಪಕ್ಕೆ ಸರಿ ಹೊಂದಿತು ಅನ್ನೋ ಮಾತನ್ನು ನೋಡುವಾಗ ಏನೂ ವ್ಯತ್ಯಾಸವಿಲ್ಲ ಅನ್ನೋ ಮಾತನ್ನು ಚಿಂತನೆ ಮಾಡ್ತಕ್ಕಂಥದ್ದು. ಏತಸ್ಮಿನ್ನೇವ ಕಾಲೇತು ಮುಂತಾದ ಮಾತುಗಳೆಲ್ಲ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಗರುಡನು ಕೃಷ್ಣನಿಗೆ ಏನೆಂದು ಸೂಚಿಸಿದನು? ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮನಲ್ಲಿ ನಿಯಾಮಕನಾಗಿದ್ದು ಸೃಷ್ಟಿಗೈವಿ. ಬ್ರಹ್ಮಸ್ತಶ್ಚೈವ ಬ್ರಹ್ಮ ನಾಮಾಸೌ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವಸ್ಥಿತ ಇತ್ಯಾದಿ ಮಾತುಗಳು. ಸೃಷ್ಟಿ ಕಾರ್ಯ ಮಾಡತಕ್ಕಂಥವನು ಬ್ರಹ್ಮನಾಗಿದ್ದರೂ ಕೂಡ ಅವನಲ್ಲಿ ಬ್ರಹ್ಮನಲ್ಲಿ ನಿಯಾಮಕನಾಗಿ ಒಂದು ರೂಪದಿಂದ ಭಗವಂತ ನಿಂತುಕೊಂಡು ಆ ಸೃಷ್ಟಿ ಕಾರ್ಯವನ್ನು ಮಾಡ್ತಾ ಇದ್ವಿ. ನಾರಾಯಣಿಸಿದ ನೀನೇ ರಕ್ಷಣೆಗೈಯುವಿ. ಕೊನೆಗೆ ಅರ್ಥಾತ್ ಪ್ರಳಯ ಕಾಲದಲ್ಲಿ ಶಿವನೊಳಗೆ ನಿಯಾಮಕನಾಗಿದ್ದು ನೀನೇ ಸಂಹಾರಗೈಯುವಿ. ನಿನಗೆ ನಮೋ ನಮಃ ಎಂದು ಗರುಡನು ಕೃಷ್ಣನಿಗೆ ಸ್ತುತಿಸಿದನು. ಬ್ರಹ್ಮ ಶಿವರಲ್ಲಿ ನಿಯಾಮಕನಾಗಿರುವ ಹರಿ ಒಬ್ಬನೇ. ಈ ಮಾತಿನ ಅಭಿಪ್ರಾಯ ಏನು? ಬ್ರಹ್ಮಸ್ಥೋ ಬ್ರಹ್ಮನಾಮಾಸೌ ರುದ್ರಸ್ಥೋ ರುದ್ರನಾಮಕಃ ತಯೋರಪಿ ನಿಯಂತೈಕಃ ಸ್ವಯಮೇವ ಜನಾರ್ದನಃ. ಸ್ಕಂದ ಪುರಾಣದ ಮಾತಿದು. ಏನು ಹಾಗಂದರೆ, ಶಬ್ದವಾಚ್ಯನಾಗಿರ್ತಕ್ಕಂಥವನು ಬ್ರಹ್ಮದಲ್ಲಿದ್ದಾನೆ. ಬ್ರಹ್ಮ ಶಬ್ದದ ಪರಮುಖ್ಯ ವೃತ್ತಿಯಿಂದ ವಾಚ್ಯನಾದವನು ಯಾರು? ಸಾಕ್ಷಾತ್ ಭಗವಂತ. ಮೊನ್ನೆ ನೋಡಿದ್ದಾಗಿದೆ. ಯಾಕೆ? ಬ್ರಹ್ಮ ಅಂದ್ರೇನು? ಬೃಹಂತೋಕ್ಯಸ್ಮಿನ್ ಗುಣಾಃ. ಯಾರಲ್ಲಿ ಗುಣಗಳು ದಟ್ಟವಾಗಿವೆಯೋ ಅವನಿಗೆ ಬ್ರಹ್ಮ ಅಂತ ಹೆಸರು. ಅದು ಈ ಚತುರ್ಮುಖ ಬ್ರಹ್ಮನಿಗೆ ಒಪ್ಪುವ ಮಾತಲ್ಲ. ಗುಣ ಇದೆ ಅವನಲ್ಲಿ, ಇಲ್ಲ ಅಂತಲ್ಲ. ದಟ್ಟವಾಗಿ ಹರಿಯಷ್ಟು ಅನಂತ ಗುಣ ಪರಿಪೂರ್ಣತೆ ಅವನಲ್ಲಿ ಕಂಡು ಬರೋದಿಲ್ಲ. ಹಾಗಾಗಿ ಪರಮ ಮುಖ್ಯ ವೃತ್ತಿಯಿಂದ ಬ್ರಹ್ಮಶಬ್ದ ವಾಚ್ಯನಾಗಿರ್ತಕ್ಕಂಥವನು ಭಗವಂತನೇ. ಅವನು ಬ್ರಹ್ಮನಲ್ಲಿದ್ದು ಹಾಗೆಯೇ ಶಿವನಲ್ಲಿಯೂ ಇದ್ದು ಶಿವಶಬ್ದ ವಾಚ್ಯನಾದವನು ಹರಿಯೇ ಆಗಿದ್ದಾನೆ. ಈ ಬ್ರಹ್ಮ ಶಿವ ಜೀವರಿವರು ಹರಿಯಿಂದ ಭಿನ್ನರು. ಅವರಲ್ಲಿ ನಿಯಾಮಕನಾಗಿರತಕ್ಕಂಥ ಬ್ರಹ್ಮ ಶಿವ ಎಂಬ ವಿಷ್ಣು ರೂಪಗಳು
ಹಾಗೂ ಪ್ರತ್ಯೇಕವಾದ ವಿಷ್ಣು ಎಂಬ ವಿಷ್ಣು ರೂಪ, ಈ ಮೂವರು ಒಬ್ಬನೇ ಪರಮಾತ್ಮನಾಗಿದ್ದಾನೆ ಎಂದು ಈ ಮೇಲಿನನ್ನು ಅರ್ಥೈಸಬೇಕಾಗಿದೆ. ಶೃಗಾಲ ವಾಸ್ತುವಿನ ಸಂಹಾರ ಸುದ್ದಿ ತಿಳಿದ ಜರಾಸಂಧನು ಏನು ಮಾಡಿದನು? ಪುನಃ ದೊಡ್ಡ ಸೈನ್ಯದೊಂದಿಗೆ ಮಥುರೆಗೆ ಮುತ್ತಿಗೆ ಹಾಕಿ ಯುದ್ಧಗೈದನು. ಪ್ರತಿ ಬಾರಿಯೂ ತನ್ನೊಂದಿಗೆ 23 ಅಕ್ಷೋಣಿ ಸೈನ್ಯವನ್ನು ಜೊತೆಗಿಟ್ಟುಕೊಂಡು 17 ಬಾರಿ ಆಕ್ರಮಣಗೈದು ಸೈನ್ಯ ಕಳೆದುಕೊಂಡು ಸೋತು ಓಡಿ ಹೋದನು. ರಾಮಕೃಷ್ಣರು ಏನೆಂದು ಸಮಾಲೋಚನೆ ಮಾಡಿದರು? ಈ ಮಥುರಾ ನಗರದ ಮೇಲೆ ಶತ್ರುಗಳ ದಾಳಿ ನಡೀತಾನೇ ಇದೆ. ಕಾಲಯವನು ಬರಬಹುದು ನಾಳೆ ನಾಡಿದ್ದಿಷ್ಟರಲ್ಲೇ. 17 ಬಾರಿ ದಾಳಿಗೈದ ಜರಾಸಂಧನು ಮತ್ತೆ ಬರಬಹುದು. ಹಾಗಾಗಿ ಯಾಕೋ ಈ ಪಟ್ಟಣ ಅಷ್ಟೊಂದು ನಮ್ಮ ಜನರಿಗೆ ಸುರಕ್ಷಿತವಲ್ಲವೇನೋ ಅಂತ ಅನಿಸ್ತಾ ಇದೆ. ಹಾಗಾಗಿ ನಮ್ಮವರಿಗಾಗಿ ಒಂದು ಸುರಕ್ಷಿತ ನಗರವನ್ನು ನಿರ್ಮಿಸೋಣ ಎಂದು ರಾಮ ಅಂದರೆ ಬಲರಾಮ ಮತ್ತು ಕೃಷ್ಣರು ಸಮಾಲೋಚನೆ ಮಾಡಿದ್ದಾರೆ. ಈ ಸಮಾಲೋಚನೆಯ ಫಲಶ್ರುತಿ ಏನು? ದ್ವಾರಕಾ ಪಟ್ಟಣದ ನಿರ್ಮಾಣ. ಅದ್ಭುತ ನಗರ ದ್ವಾರಕಾ. ಸಮುದ್ರ ಮಧ್ಯದಲ್ಲಿ ನಿರ್ಮಾಣಗೊಂಡ ಈ ದ್ವಾರಕಾದ ವಿಸ್ತಾರ 12 ಯೋಜನ. ವಿಶ್ವಕರ್ಮನು ವಾಸ್ತು ನಿಯಮಾನುಸಾರ ನಿರ್ಮಿಸಿದ ಸುಂದರ ಹಾಗೂ ಅತ್ಯದ್ಭುತ ಪಟ್ಟಣ ದ್ವಾರಕಾ. ಸಮುದ್ರ ಮಧ್ಯದಲ್ಲೇ ಸುತ್ತಲೂ ಸಹಜವಾದ ಕಂದಕ ಅನ್ನೋ ರೀತಿಯಲ್ಲಿ ನೋಡತಕ್ಕಂಥದ್ದು. ಗಗನಚುಂಬಿಗಳಾದ ರತ್ನಮಯ ಶಿಖರ ಗೋಪುರಗಳು, ಚಿನ್ನದ ಮನೆಗಳು ಇಲ್ಲಿದ್ದು. ಇಂದ್ರನು ಸುಧರ್ಮ ಎಂಬ ಸಭಾಂಗಣವನ್ನು ಹಾಗೂ ಪಾರಿಜಾತ ವೃಕ್ಷಗಳನ್ನು, ಕುಬೇರನು ನವನಿಧಿಗಳನ್ನು, ವರುಣನು ಬಿಳಿ ಕುದುರೆಗಳನ್ನು, ಲೋಕಪಾಲಕರು ಸಂಪತ್ತುಗಳನ್ನು ಕೃಷ್ಣನಿಗೆ ನೀಡಿದರು. ದೇವಲೋಕದ ವೈಭವ ಧರೆಗಿಳಿಯಿತು. ಕೃಷ್ಣನು ಮಥುರಾ ನಿವಾಸಿಗಳನ್ನು ದ್ವಾರಕಾಪಟ್ಟಣಕ್ಕೆ ಸ್ಥಳಾಂತರಿಸಿದನು. ಕುಬೇರನ ನವನಿಧಿಗಳ ಹೆಸರೇನು? ಮಹಾಪದ್ಮಶ್ಚ ಪದ್ಮಶ್ಚ ಶಂಖೋ ಮಕರ ಕಚ್ಛಪೌ ಮುಕುಂದ ಕುಂದ ನೀಲಾಶ್ಚ ಖರ್ವಶ್ಚ ನಿಧಯೋ ನವ ಎಂಬ ಅಮರಕೋಶದಂತೆ 9 ಪ್ರಕಾರದ ನಿಧಿಗಳಿಗೆ ನವನಿಧಿ ಅಂತ ಕರೀತಕ್ಕಂಥದ್ದು. ಮಹಾಪದ್ಮ, ಪದ್ಮ, ಶಂಖ, ಮಕರ, ಕಚ್ಛಪ, ಮುಕುಂದ, ಕುಂದ, ನೀಲ ಮತ್ತು ಖರ್ವ. ಈ 9 ಕುಬೇರನ ನಿಧಿಗಳು. ಭಗವಂತ ಅವತಾರವನ್ನು ಭೂಮಿಯಲ್ಲಿ ತಳೆದಾಗ ದೇವಲೋಕದ ಒಬ್ಬರು ಕೂಡ, ಕುಬೇರ ಇರ್ಬೋದು, ಇಂದ್ರ ಇರ್ಬೋದು, ಮತ್ತಾರೋ ಇರ್ಬೋದು, ತಮಗೆ ಕೊಟ್ಟಿರ್ತಕ್ಕಂಥ ಭಗವಂತೇನು ಕೊಟ್ಟಿದ್ದಾನೆ ಸಂಪತ್ತನ್ನು, ಅದನ್ನು ಭಗವಂತನ ಅರ್ಪಿಸ್ತಾರೆ ಅವನ ಅವತಾರ ಕಾರ್ಯ ಮಾಡಿ ಭೂಲೋಕದಲ್ಲಿರುವಾಗ. ಇದು ಕ್ರಮ. ಹಾಗಾಗಿ ಇಲ್ಲಿ ಕುಬೇರಾದಿಗಳೆಲ್ಲ ತಮ್ಮ ಸಂಪತ್ತನ್ನು ಭಗವಂತನಿಗೆ ಕೊಟ್ಟಿದ್ದಾರೆ. ಮಥುರೆ ಹೊರಭಾಗದಲ್ಲಿ ಕೃಷ್ಣನಿಗೆ ಯಾರು ಕಂಡು ಬಂದರು? ಕಾಲಯವನನ್ನು ಕಂಡು ಬಂದ. ಕಾಲಯವನನ್ನು ಅಲ್ಲಿ ಯಾರು ಕಳಿಸಿದ್ರು? ಮಥುರಾ ಪಟ್ಟಣಕ್ಕೆ ನಾರದರು ಕಳಿಸಿದ್ರು. ಯಾಕೆ ನಾರದರು ಕಳಿಸಿದ್ರು? ಮಥುರೆಗೆ ಮುತ್ತಿಗೆ ಹಾಕಿ ಯುದ್ಧಗೈಯಲು ಹೋಗಪ್ಪ ನೀನು ಕಳಿಸ್ಕೊಟ್ಟಿದ್ದಾರೆ. ಅವನ ಸೈನ್ಯವೆಷ್ಟು? 3 ಕೋಟಿ ಮ್ಲೇಂಚರ ಸೈನ್ಯ. ಯಾರು ಈ ಕಾಲಯವನ? ಮೇಲ್ನೋಟಕ್ಕೆ ಅನಿಸ್ತದೆ ಬಹುಶಃ ಮುಸಲ್ಮಾನ ಇರ್ಬೋದೇನೋ ಅಂತ. ಅಲ್ಲ. ಹರಿವಂಶದ ಹಿನ್ನೆಲೆ ನಾವು ನೋಡೋದು ಅಂತಾಗಿದ್ದರೆ ಗಾರ್ಗ್ಯ ಇವನು ತ್ರಿಗರ್ತ ರಾಜನಾಗಿರ್ತಕ್ಕಂತಹ ದೇವಕನ ಪುರೋಹಿತ. ಯಾರು? ಗಾರ್ಗ್ಯ. ಇವನ ಮೈದುನನಾಗಿರ್ತಕ್ಕಂತಹ ಒಬ್ಬ ಯಾದವ ಪುರೋಹಿತ ಗಾರ್ಗ್ಯನನ್ನು ನಪುಂಸಕ ಅಂತ ಸ್ವಲ್ಪ ನಿಂದೆ ಮಾಡಿಬಿಡ್ತಾನೆ. ಸಿಟ್ಟು ಬಂತು ಗಾರ್ಗ್ಯನಿಗೆ. ಏನು, ನನ್ನನ್ನು ನಿಂದೆ ಮಾಡ್ತೀಯ ಅಂತ ಹೇಳಿ 12 ವರ್ಷ ಕಬ್ಬಿಣ ಪುಡಿ ತಿಂದು ಶಿವನನ್ನು ತಪಗೈದು ಯಾದವ ಭಯಂಕರ ಪುತ್ರನನ್ನು ಪಡಿತೇನೆ ಅಂತ ತಪಸ್ಸನ್ನು ಮಾಡಿದ. ಅಂತಹ ಪುತ್ರನನ್ನೂ ಪಡೆದ. ಈ ವಿಚಾರ ತಿಳಿದು ಯದುಪುರಿಯ ಒಬ್ಬ ಮುಸಲ್ಮಾನ ಯವನ ಏನು ಮಾಡ್ದ? ಗಾರ್ಗ್ಯನನ್ನು ತನ್ನ ಬಳಿ ತಂದಿಟ್ಟುಕೊಂಡ. ಅರಮನೆಯಲ್ಲಿ ರಕ್ಷಣೆ ಕೊಡಬೇಕು, ಆಶ್ರಯ ಕೊಡಬೇಕು, ಮುಂದೆ ಹುಟ್ಟತಕ್ಕಂಥ ಮಗನಿಂದ ನಮಗೆ ಉಪಯೋಗ ಇದೆ ಅಂತ. ಗಾರ್ಗ್ಯ ಗೋಪಾಲಿ, ಗೋಪಾಲಿ ಅಪ್ಸರಾ ಸ್ತ್ರೀ, ಇವರಲ್ಲಿ ಹುಟ್ಟಿರ್ತಕ್ಕಂಥವನೇ ಕಾಲಯವನ. ಕೃಷ್ಣನು ಕಾಲಯವನನ್ನು ಕಂಡು ನಡೆಯುತ್ತಾ ಓಡುತ್ತಾ ಹೋದುದೇಕೆ? ಕೃಷ್ಣ ಅವನ ಜೊತೆ ಯುದ್ಧ ಮಾಡುವಾಗ ಏನೋ ಖಡ್ಗನೋ ಚಕ್ರನೋ ಮತ್ತೆ ರಥದಲ್ಲಿ ನಿಂತುಕೊಂಡು ಯಾವುದಿಲ್ಲ, ನೋಡ್ದ ಓಡ್ದ, ನೋಡ್ದ ಓಡ್ದ, ನೋಡ್ದ ಓಡ್ದ, ಆ ಟೈಪ್ ಮಾಡಿದ. ಯಾಕೆ? ಕೃಷ್ಣನು ಕಾಲಯವನ ಸಂಹಾರಕ್ಕೆ ನೂತನ ಯುದ್ಧ ತಂತ್ರವನ್ನು ಹೆಣೆಯಲು. ಕಾಲಯವನನು ಕೃಷ್ಣನನ್ನು ತಿಳಿದು ಹೇಗೆ?
ಇವನೇ ಕೃಷ್ಣ ಅಂತ ಅವನು ಹೇಗೆ ಗೊತ್ತಾಯಿತು? ನಾರದರು ಹೇಳಿದರು, ನೋಡಪ್ಪ, ಶ್ರೀವತ್ಸ ಎದೆಯಲ್ಲಿ ವನಮಾಲೆ ಧರಿಸಿದವನು, ಇವೇ ಮುಂತಾದ ಕಾರಣಗಳನ್ನು ನಾರದರು ತಿಳಿಸಿಕೊಡ್ತಾರೆ. ಆ ನಾರದರು ತಿಳಿಸಿದ ಲಕ್ಷಣಗಳಿಂದ ಇವನೇ ಕೃಷ್ಣ ಅಂಥೇಳಿ ಅವನು ನಿರ್ಧಾರ ಮಾಡಿದ. ಕೃಷ್ಣ ಬರಿಗೈಯಿಂದ ಹೋಗ್ತಾ ಇದ್ದಾನೆ, ಅರ್ಥಾತ್ ನಿರಾಯುಧನಾಗಿ. ಯುದ್ಧದ ನಿಯಮದ ಪ್ರಕಾರ ಬರಿಗೈಯಲ್ಲಿರ್ತಕ್ಕಂಥವರೊಂದಿಗೆ ಬರಿಗೈಯಲ್ಲಿ ಯುದ್ಧ ಮಾಡಬೇಕು, ಯುದ್ಧ ಆಯುಧ ತಗೊಂಡು ಮಾಡೋ ಹಾಗಿಲ್ಲ. ಇವನು ಕೂಡ ನಾನು ನಿರಾಯುಧನಾಗಿ ಹೋಗ್ತೇನೆ ಅಂತ ಅವನ ಹಿಂದೆಯೇ ಓಡ್ತಾ ಓಡ್ತಾ ನಿಂತ್ಕೋ ಕೃಷ್ಣ, ನಿಂತ್ಕೋ 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 ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ದ. ಕೃಷ್ಣ ಏನು ಮಾಡ್ದ? ಕಾಲ ಇವನ ಕೈಗೆ ಸಿಕ್ಕಂತೆ ಸ್ವಲ್ಪ ಹತ್ತಿರ ಬಂದ ಹಾಗೆ ಮಾಡೋದು, ಮತ್ತೆ ತಪ್ಪಿಸ್ಕೊಂಡು ಓಡೋದು, ಮತ್ತೆ ಸ್ವಲ್ಪ ದೂರ ಓಡ್ಕೊಳ್ಳೆ, ಮತ್ತೆ ಸ್ವಲ್ಪ ನಿಂತ ಹಾಗೆ ಅವನ ಕೈ ಸಿಕ್ಕ ಹಾಗೆ ಮಾಡೋದು, ಮತ್ತೆ ಓಡೋದು. ಹೀಗೆ ಕರ್ಕೊಂಡು ಅವನನ್ನು ಊರ ಹೊರಗೆ ಇರ್ತಕ್ಕಂಥ ಒಂದು ದೊಡ್ಡ ಬೆಟ್ಟದ ಗುಹೆಯ ಒಳಗೆ ಕರೆತಂದ. ಅಲ್ಲಿ ಕಾಲಯವನನ್ನು ಭಗವಂತ ಸಂಹಾರ ಮಾಡಿದ್ದಾನೆ. ಹೇಗೆ ಸಂಹಾರ ಮಾಡಿದ? ಕಾಲಯವನ ನಿಲ್ಲು ನಿಲ್ಲು ಅಂತ ಕೂಗ್ತಾ ಇದ್ದ ಕೃಷ್ಣ ಮಾತಿ ಉತ್ತರ ಕೊಡಲೇ ಇಲ್ಲ. ನೇರವಾಗಿ ಅಲ್ಲಿಂದ ಕರ್ಕೊಂಡು ಬಂದ. ಆಗಲೇ ಹೇಳಿದಂತೆಯೇ ಒಂದು ಗುಹೆಯ ಒಳಗೆ ಪ್ರವೇಶ ಮಾಡಿದ. ಒಂದು ಪಕ್ಕಕ್ಕೆ ಹೋಗಿ ನಿಂತ್ಕೊಂಡ್ಬಿಟ್ಟ ಕೃಷ್ಣ. ಕಾಲಯವನು ಒಳಗೆ ಬಂದ, ಗುಹೆಯ ಒಳಗೇನೆ. ಅಲ್ಲಿ ಅವನೊಬ್ಬ ಮಲಗಿದ್ದ. ಕಾಲಯವನಂದ, ಬಹುಶಃ ಕೃಷ್ಣನೇ ಮಲಗಿದ್ದಾನೆ. ಅವನಿಗೆ ಮಲ್ಕೊಂಡ್ರೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ಸುಮ್ಮನೆ ಬಿಡಲ್ಲ ನಿನ್ನ, ಎಳ ಮೇಲೆ ಅಂತ ಕಾಲಿನ ಒದಿತಾನೆ. ಏನು ಒದ್ದ? ಮಲಗಿದ್ದವನು ಎದ್ದ, ಒದ್ದವನು ಬೂದಿಯಾಗಿ ಬಿದ್ದ. ಅಲ್ಲಿ ಯಾರು ಮಲಗಿದ್ದರು? ಮುಚುಕುಂದ ರಾಜ ಮಲಗಿದ್ದ. ಕಾಲಯವನು ಸುಟ್ಟು ಬೂದಿಯಾದುದು ಏಕೆ? ಮುಚುಕುಂದ ರಾಜ ತನ್ನನ್ನು ಒದ್ದು ಎಬ್ಬಿಸಿದ ಕಾಲಯವನನ್ನು ಕಣ್ಣು ತೆರೆದಿಂಗ, ದೃಷ್ಟಿ ಮುಚ್ಚಿತ್ತು, ಮಲಗಿದ್ದ, ಕಣ್ಣು ತೆರೆದ ಪೂರ್ಣ. ಏನು ಜ್ವಾಲೆ ಬಂತು, ಕಾಲಯವನನ್ನು ಸುಟ್ಟು ಬೂದಿ ಮಾಡಿದೆ. ಯಾರು ಈ ಮುಚುಕುಂದ? ಇವನು ಇಕ್ಷ್ವಾಕು ವಂಶದ ಮಾಂಧಾತ ರಾಜನ ಪುತ್ರ, ಮಹಾವಿಷ್ಣು ಭಕ್ತ, ಸತ್ಯಸಂಧ, ಷಣ್ಮುಖ ಸೇನಾಧಿಪತ್ಯವನ್ನು ದೇವತೆಗಳ ದೇವಲೋಕದ್ದು ವಹಿಸಿಕೊಳ್ಳುವವರೆಗೆ ಇವನೇ ದೇವಸೇನೆಯ ಸೇನಾಪತಿಯಾಗಿ ಬಹುಕಾಲ ಸೇವೆಗೈದವನು ಈ ಮುಚುಕುಂದ ರಾಜ. ಬಹಳ ಸಮಯದ ನಿದ್ದೆಯನ್ನು ದೇವತೆಗಳಿಂದ ವರವಾಗಿ ಪಡೆದನು. ದೇವತೆಗಳು ಏಕೆ ವರ ನೀಡಿದರು? ಮುಚುಕುಂದನಿಗೆ ಪ್ರಸನ್ನರಾದುದರಿಂದ ವರ ನೀಡಿದ್ದಾರೆ. ದೇವತೆಗಳು ಏಕೆ ಪ್ರಸನ್ನರಾದರು? ಮುಚುಕುಂದನು ಭೂಲೋಕ ಸಾಮ್ರಾಜ್ಯ ಹಾಗೂ ಸಮಸ್ತ ಭೋಗೈಶ್ವರ್ಯಗಳನ್ನು ತ್ಯಜಿಸಿ ದೇವಸೇನಾಧಿಪತಿಯಾಗಿ ಬಹುಕಾಲ ನಿಷ್ಕಾಮ ಸೇವೆ ಗೈದಿದ್ದನು. ಅದಕ್ಕಾಗಿ ದೇವತೆಗಳು ಪ್ರಸನ್ನಗೊಂಡಿದ್ದಾರೆ. ಶ್ರೀಕೃಷ್ಣ.